ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಅಪ್ಪ ವರ್ಸಸ್ ಮಗ, ಸೊ ಇಬ್ರು ಕೂಡ ಈ ಒಂದು ಅಗ್ನಿ ಪರೀಕ್ಷೆಗೆ ಬಂದಿದ್ದಾರೆ. ಸೊ ಇವರಿಬ್ಬರಲ್ಲಿ ಯಾರು ಸೆಲೆಕ್ಟ್ ಮಾಡ್ತಾರೆ ಏನು ಕತೆ ಅಂತ ಗೊತ್ತಿಲ್ಲ. ಈ ಪ್ರೋಮೋ ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದ ಮರಿಬಿಡಿ. ಓಕೆನಾ? ತುಂಬ ಜನ ಹಂಗೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಪ್ರೋಮೋದ ಅಂತ ನೋಡ್ಕೊಬರೋಣ. ಸೊ ಗೈಸ್, ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಮೊದಲನೇದಾಗಿ ಅಪ್ಪ ಮಗ ಎಂಟ್ರಿ ಕೊಟ್ಟಿರೋದು. ಆಕ್ಚುಲಿ ಇವರು ಒಬ್ಬ ಕಾಂಟೆಂಟ್ ಕ್ರಿಯೇಟರು. ಸೊ ಅಪ್ಪ ಬಂದ್ಬಿಟ್ಟು ತುಂಬಾ ಫೇಮಸ್ ಮಗಂಗಿಂತಾನೆ. ಆಕ್ಚುಲಿ ಲಿಖಿತ್ ಅಂತ ಮಗನ ಹೆಸರು, ಅಪ್ಪ ಬಂದ್ಬಿಟ್ಟು ಗೋಂಡಿ ಅಂತ. ಸೊ ಐ ಥಿಂಕ್ ಫುಲ್ ನೇಮ್ ನನಗೆ ಗೊತ್ತಿಲ್ಲ, ಬಟ್ ಎಲ್ಲರೂ ರಾಜೀವ್ ಗೋಂಡಿ ಅಂತ. ಆಕ್ಚುಲಿ ಸೊ ಅಂಕಲ್ ಅಂತ ತುಂಬಾ ಫೇಮಸ್. ಆಕ್ಚುಲಿ ಮೋದಿ ಸಪೋರ್ಟರ್ ಇವರು. ಅವರ ವಿಡಿಯೋಸ್ಗಳನ್ನ ತುಂಬಾ ಜನ ನೀವು ನೋಡ್ತಾ ಇರ್ತೀರಾ. ಬಟ್ ನಾನು ರೆಗ್ಯುಲರ್ ಆಗಿ ಅವ್ರ ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಮಾಡೋದು ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್. ಬಟ್ ಅಂಕಲ್ ಫುಲ್ ಮಜಾ ಮಾಡ್ತಾ ಇದಾರೆ ಲೈಫ್ ನ. ಅಂದ್ರೆ ಮಗ ಅಷ್ಟು ಸಪೋರ್ಟ್ ಮಾಡ್ಕೊಂಡು, ಅಂದ್ರೆ ಅಪ್ಪ ಸಪೋರ್ಟ್ ಮಾಡ್ತಿದ್ದಾರೆ ಮಗನ್ಗೆ ಎಲ್ಲಾದ್ರಲ್ಲೂ ಆಗಿರ್ಬೋದು. ಕೆಲವೊಂದ್ಸತಿ ಅವರ ಡ್ಯೂಲ್ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಆಕ್ಚುಲಿ ಮಗನಿಗಿಂತ ಅಂಕಲೇ ಜಾಸ್ತಿ ಇಷ್ಟ ಆಗ್ತದೆ, ಅಷ್ಟು ಫೇಮಸ್ ಆಗ್ತಾ ಇದಾರೆ. ಸೊ ಆ ಒಂದು ಕಾಂಟೆಂಟ್ ಕ್ರಿಯೇಟರ್ಗಳನ್ನ ಈಗ ಅಗ್ನಿ ಪರೀಕ್ಷೆ ಕರ್ಕೊಂಡ್ ಬಂದಿದ್ದಾರೆ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಟ್ವಿಸ್ಟ್ ಇದೆ. ಆಕ್ಚುಲಿ ಶ್ರುತಿ ಮ್ಯಾಮ್ ಕೇಳ್ತಾರೆ, ಸೊ ಈ ತರ ಒಂದೇ ಫ್ಯಾಮಿಲಿಯಲ್ಲಿ ಅಪ್ಪ ಮಗನ ಬಿಗ್ ಬಾಸ್ ಮನೆಗಡೆ ಕಳ್ಸಲ್ಲ, ಯಾರೋ ಒಬ್ರು ಡಿಸೈಡ್ ಮಾಡಿ ಅಂತ ಅಂದಾಗ ಈ ಕಡೆ ಚಂದನ್ ಶೆಟ್ಟಿ ಅವ್ರು ಹೇಳ್ತಾರೆ, ಇಬ್ರು ಟ್ಯಾಲೆಂಟ್ ಇತ್ತು ಅಂತಂದ್ರೆ ಇಬ್ರು ಮಾತಾಡ್ತಾರೆ, ಇಬ್ರು ಎಲ್ಲ ಓಕೆ ಅಂತ ನಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಇಬ್ರು ಕಳಿಸ್ಬೋದು ಅಂತ ಹೇಳ್ತಾರೆ. ಈಗ ಅದಕ್ಕೆ ಶ್ರುತಿ ಮ್ಯಾಮ್ ಹೇಳ್ತಾರೆ, ನೀವು ಈ ತರ ಸಡನ್ ಆಗಿ ಎಲ್ಲ ರೂಲ್ಸ್ ಎಲ್ಲ ಚೇಂಜ್ ಮಾಡಂಗೆ ಅವಶ್ಯಕತೆ ಆ ಥರ ಇಲ್ಲ ಇಲ್ಲಿ ರೂಲ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದಾದ್ಮೇಲೆ ಸಂಗೀತ ಶೃಂಗೇರಿ ನೀವು ಇಬ್ಬರಲ್ಲಿ ಯಾರೋ ಒಬ್ರು ಡಿಸೈಡ್ ಮಾಡ್ಕೊಂಡು ಹೋಗಿ ಅಂತಂದಾಗ ಇವರಿಬ್ರು ಮಧ್ಯೆ ಮಾತಿನ ಚಕಮಕಿ ನಡೆಯುತ್ತೆ. ಅಂದ್ರೆ ಅಪ್ಪ ನೀನು ಹೋಗು ಅಂತ, ಮಗ ಅವರು ನಿನ್ನ ಮಗ ನೀನು ಹೋಗು ಅಂತ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ಜುಗಲ್ ಬಂದು ನಡೆಯುತ್ತೆ. ಬಟ್ ಐ ಡೋಂಟ್ ನೋ, ಇಬ್ರು ಕಳ್ಸಿದ್ರೆ ಒಳ್ಳೆ ಮಜಾ ಇರುತ್ತೆ ಅಂತ ಅನ್ಸುತ್ತೆ. ಬಟ್ ಯಾಕಂತಂದ್ರೆ ಬಟ್ ಇಬ್ರು ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗ್ತಾರೋ ಆಗಲ್ಲ ಐ ಡೋಂಟ್ ನೋ. ಬಟ್ ಸ್ಟಿಲ್ ಇದು ನಂಗೆ ಯಾಕೋ ಸ್ವಲ್ಪ ಗಿಮಿಕ್ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ನನ್ನ ಪ್ರಕಾರ ಅವರು ಎಲ್ಲೂ ಕೂಡ ಬಿಗ್ ಬಾಸ್ ಹೋಗ್ತಾ ಇದೀನಿ ಅಂತ ಒಂದು ವಿಡಿಯೋ ಕೂಡ ಮಾಡಿ ಹಾಕಿಲ್ಲ. ಅದು ಒಂದು ಓಕೆ. ಬಟ್ ಇನ್ನೊಂದು ಏನಂತಂದ್ರೆ ಇವ್ರಿಬ್ರು ಈಗ ಒಬ್ಬರೇ ಹೋಗಿದ್ರೆ ಇಲ್ಲಿ ತನಕ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ ಬಂದ್ರು ಇವರು? ಎಷ್ಟೋ ಲೈಕ್ ಇದಿರುತ್ತೆ ತಾನೆ, ಸ್ಟೇಜಸ್ ಇರುತ್ತೆ, ಜೂಮ್ ಕಾಲ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ಇಲ್ಲ, ನನ್ನ ಪ್ರಕಾರ ಇದು ಗಿಮಿಕ್. ಗೈಸ್ ಏನ್ ಗೊತ್ತಾ, ಇನ್ನೊಂದು ಆಲ್ಮೋಸ್ಟ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಆಗ್ಬಿಟ್ಟಿರುತ್ತೆ. ಸೊ ಮೇ ಬಿ ಇವ್ರು ಗಿಮಿಕ್ ಮಾಡೋದಕ್ಕೋಸ್ಕರ ಈ ತರ ಮಾಡ್ತಾ ಇದಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಬರುತ್ತೆ, ಹೈಪ್ ಕೊಡೋದಕ್ಕೋಸ್ಕರ. ಸೊ ಯಾಕಂದ್ರೆ ಇವ್ರು ಸ್ವಲ್ಪ ಫೇಮಸ್ ಆಗ್ತಾ ಇದಾರೆ. ಅಂಡ್ ಇವಾಗ ರೀಸೆಂಟ್ ಆಗಿ ಒಂದು ಪಾಡ್ಕಾಸ್ಟ್ ಕೂಡ ಬಂತು ಅಪ್ಪ ಮಗೊಂದು, ಅದನ್ನ ನೋಡ್ತಾ ಇದ್ದೆ ಕುತ್ಕೊಂಡು, ಮಜಾ ಇದೆ. ಆಕ್ಚುಲಿ 99% ಈ ಒಂದು ಪ್ರೋಮೋ ಬಿಟ್ಟಿದ ತಕ್ಷಣ ಎಲ್ಲ ಬ್ಯಾಡ್ ಲ್ಯಾಂಗ್ವೇಜಸ್ ಬರ್ತಾ ಇದೆ. ಇಂಥವ್ರನ್ನೆಲ್ಲ ಕರ್ಸ್ತಾ ಇದ್ರೆ, ಇಂಥವ್ರನ್ನೆಲ್ಲ ಕರ್ಸ್ತಾ ಇದ್ರೆ, ಯಾಕಂದ್ರೆ ಈ ವ್ಯಕ್ತಿ ಬ್ಯಾಡ್ ಲ್ಯಾಂಗ್ವೇಜ್ ಅಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ, ಇದು ಕಾಮನ್ ಪೀಪಲ್ ಕ್ಯಾಟಗರಿಲಿ ಕಾಂಟೆಂಟ್ ಕ್ರಿಯೇಟರ್ ಬರಲ್ಲ ಅಂತ ಅನ್ಸುತ್ತೆ. ಸೊ ವೈ ದೇ ಆರ್ ಬ್ರಿಂಗಿಂಗ್ ಕಾಂಟೆಂಟ್ ಕ್ರಿಯೇಟರ್ ಅಂತ ನನಗೂ ನಿಜ ಗೊತ್ತಿಲ್ಲ. ಕಾಮನ್ ಪೀಪಲ್ ಅಂತಂದ್ರೆ ಇವಾಗ ರೈತರಾಗಿರ್ಬೋದು, ನಾರ್ಮಲ್ ಕೆಲಸ ಮಾಡ್ಕೊಂಡಿರೋದು, ಐ ಟಿ ಬಿ ಟಿ ಕಂಪ್ನಿಲಿ ಆಗಿರ್ಬೋದು, ಅವ್ರು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಕೂಡ ಅವ್ರು ಇರಬಾರ್ದು. ಸೋಷಿಯಲ್ ಮೀಡಿಯಾ ಇಟ್ಸ್ ಲೈಕ್ ಕಾಂಟೆಂಟ್ ಕ್ರಿಯೇಟರ್ ಅಂದ್ರೆ ಅದೊಂದು ಪ್ರೊಫೆಷನ್. ಆಕ್ಚುಲಿ ಇವಾಗಿನ ಜನರಿ ಕ್ರಿಯೇಟರ್ ನಾವು ಥಿಂಕ್ ಮಾಡೋದ್ರಿಂದ ಅದೊಂದು ಪ್ರೊಫೆಷನ್. ಹೆಂಗೆ ಯೂಟ್ಯೂಬರ್ಸ್ ಅಂತ ಹೇಳ್ತಾರೋ, ಯಾಕಂದ್ರೆ ಯೂಟ್ಯೂಬರ್ಸ್ ಅಂತಾನೆ ಪರ್ಟಿಕ್ಯುಲರ್ ಹೆಸರು ಕೊಡ್ತಾರೆ ಅದಕ್ಕೆ. ಅದೊಂದು ಕಾಂಟೆಂಟ್ ಕ್ರಿಯೇಷನ್ ಅನ್ನೋದು ಅಂದ್ರೆ ಇವ್ರು ನಾವು ಸ್ವಲ್ಪ ಜನಗಳಿಗೆ ತಲುಪ್ತಾ ಇರ್ತೀವಿ, ಬಟ್ ಇಲ್ಲಿ ಹಿಂದೆ ಸೀರಿಯಲ್ ಮೂವಿ ಮಾಡೋರು ತುಂಬಾ ಜನಕ್ಕೆ ತಲುಪ್ತಾರೆ, ಅಷ್ಟೇ ವ್ಯತ್ಯಾಸ ಇರುತ್ತೆ. ಸೊ ಐ ಥಿಂಕ್ ಈ ಕಾಮನ್ ಪೀಪಲ್ ಅಂತ ಹೇಳ್ಬಿಟ್ಟು ಇವ್ರು ಈ ತರದನ್ನೆಲ್ಲ ಕರ್ಸಿ ಗಿಮಿಕ್ಗೋಸ್ಕರ ಮಾಡ್ತಾ ಇದಾರೆ ಬಿಗ್ ಬಾಸ್ ಅವರು ಅಂತ ಒಂದು ಕ್ವಶನ್ ಮಾಡುತ್ತೆ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಗೈಸ್? ಒಂದ್ಸತಿ ಕಮೆಂಟ್ ಮಾಡಿ ನೋಡುವ. ಅಂಡ್ ಅದಲ್ದೇನೆ ತುಂಬಾ ಲೈಕ್ ಇನ್ನ ಯಾರು ಕರ್ಸ್ತೀರಾ, ಬೇರೆಯವ್ರನ್ನೆಲ್ಲ ಕರ್ಸಿ ಇಂಥವ್ರನ್ನೆಲ್ಲ ಕರ್ಸ್ತಾ ಇದೀರಾ. ಇದು ಒಂಥರ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎಲ್ಲ ಸೆಗಣಿ ಪರೀಕ್ಷೆ, ಈ ತರ ಬ್ಯಾಡ್ ಲ್ಯಾಂಗ್ವೇಜ್ಗಳು ತುಂಬಾನೇ ಬರ್ತಾ ಇದಾವೆ. ಬಟ್ ಇದನ್ನ ಬಿಗ್ ಬಾಸ್ ಅವರು ಅದು ಹೆಂಗ್ ತಗೋತಾರೋ ಏನ್ ಕತೆ ಅಂತ ಗೊತ್ತಿಲ್ಲ. ಎಪಿಸೋಡ್ ನಾಳೆ ಟೆಲಿಕಾಸ್ಟ್ ಆಗುತ್ತೆ, ಅದ್ರಲ್ಲಿ ಎಷ್ಟು ಕ್ಲಾರಿಟಿ ಇವ್ರು ಕೊಡ್ತಾರೋ, ಜನ ಎಷ್ಟು ಅದನ್ನ ಯಾವ ಕ್ಲಾರಿಟಿಯಾಗಿ ಹೆಂಗ್ ತಗೋತಾರೋ ಗೊತ್ತಿಲ್ಲ ಅದು. ಬಟ್ ಕಾದ್ ನೋಡ್ಬೇಕಾಗುತ್ತೆ. ನಿಮ್ಗೆ ಅನಿಸಿ ಅಪ್ಪ ಮಗನ ಜೋಡಿಲಿ ಯಾರು ಬಂದ್ರೆ ಬಿಗ್ ಅಗ್ನಿ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆದ್ರೆ ಮುಂದಿನ ಪ್ರೊಸೀಜರ್ಗೆ ಯಾರು ಹೋದ್ರೆ ಚೆನ್ನಾಗಿರುತ್ತೆ? ನೀವು ಕಮೆಂಟ್ ಮಾಡೋದು ತಿಳಿಸೋದು ಮರಿಬಿಡಿ. ಅಂಡ್ ಇನ್ನ ನೆನ್ನೆ ಆಕ್ಚುಲಿ ನೈಟ್ ಒಂದು ಪ್ರೋಮೋ ಬಿಟ್ಟಿದ್ರು, ಅದರಲ್ಲೊಂದು ಹುಡುಗಿ ಬಂದ್ಬಿಟ್ಟು ಅಗ್ನಿ ಪರೀಕ್ಷೆ ಬಂದಿರುತ್ತೆ. ಆ ಹುಡುಗಿಗೆ ಇಲ್ಲಿ ಡೈರೆಕ್ಟ್ ಯಾರೋ ಜಡ್ಜಸ್ಗಳು ಈ ಒಂದು ಟೆಸ್ಟ್ನ ಕೊಡ್ತಾ ಇಲ್ಲ, ಇಲ್ಲಿ ಆಂಕರ್ ಅಂದ್ರೆ ನಿರಂಜನ್ ದೇಶಪಾಂಡೆ ಅವರೇ ಇಲ್ಲಿ ಒಂದು ಅಗ್ನಿ ಪರೀಕ್ಷೆ ಇಡ್ತಾ ಇದ್ದಾರೆ. ಏನಂತಂದ್ರೆ, ನೀನು ಬಿಗ್ ಬಾಸ್ ಸೆಲೆಕ್ಟ್ ಆಗಬೇಕು ಅಂತಂದ್ರೆ ಕೆಲಸ ಬಿಡಬೇಕು, ರೈಟ್ ನೌ ಯು ಹ್ಯಾವ್ ಟು ಕಾಲ್ ಯುವರ್ ಬಾಸ್ ಅಂಡ್ ನೀವು ರಿಸೈನ್ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕೆ ಮಾಡ್ತೀನಿ ನಾನು ಅಂತ ಹೇಳ್ತಿದ್ದೆ. ಅಲ್ಲ, ನನಗೊಂದು ಕ್ವಶನ್ ಅರ್ಥ ಆಗ್ತಾ ಇಲ್ಲ. ಆಕ್ಚುಲಿ ಇಲ್ಲಿ ಬಂದ್ಬಿಟ್ಟು ಜಡ್ಜಸ್ಗಳು ಕ್ವಶನ್ ಇದು ಮಾಡಬೇಕು, ರ್ಯಾಂಕರಿಂಗ್ ಏನ್ ಮಾಡ್ತಾರೆ ಅಂತ ಅರ್ಥ ಆಗ್ತಿಲ್ಲ. ಆಂಕರಿಂಗ್ ಮೀಡಿಯೇಟರ್ ತರ ಇರಬೇಕು ಆಕ್ಚುಲಿ, ಆ ಕಡೆ ಈ ಕಡೆ ಮಜಾ ಮಾಡ್ಕೊಂಡು ಕಾಲು ಎಳಿಬೇಕು. ಬಟ್ ಇವರೇ ಕ್ವಶನ್ಸ್ಗಳನ್ನ ಅಂದ್ರೆ ಸವಾಲ್ಗಳನ್ನ ಕೊಡ್ತಾರೆ. ಅದು ಸ್ವಲ್ಪ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ. ಅವರು ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಲ್ಲ, ಒಂದು ವಿನ್ನರ್ ಅಲ್ಲ, ಬಟ್ ಇವ್ರ ತರನೇ ಅವರು ಕಂಟೆಸ್ಟೆಂಟ್ ಅಲ್ವಾ. ನಂದೊಂದು ಇರ್ಲಿ, ನಂದ ಗೋಪಾಲ್ ಅಂತಾರ, ಸೊ ಇರ್ಲಿ ಅಂತ ಬಿಟ್ಟು ಅವ್ರು ಹೆಂಗೆ ಗೈಸ್ ಇದೆಲ್ಲ ನಿಜ ಹೇಳ್ತಾ ಇದೀನಿ ಗೈಸ್. ಆಲ್ಮೋಸ್ಟ್ ಒಂದ್ ಸ್ವಲ್ಪ ಒಂದು ಅಗ್ನಿ ಪರೀಕ್ಷೆ ಒಂದು ಲೆವೆಲ್ಗೆ ಬೇರೆ ತರನೇ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಎಲ್ಲ ಒಂದ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಕಾಣಿಸ್ತಾ ಬರ್ತಾ ಇದೆ. ಬಟ್ ಲೆಟ್ ಸಿ ದಟ್ ನಾಳೆ ಇನ್ನೇನ್ ಸ್ಟಾರ್ಟ್ ಆಗುತ್ತೆ. ಸೊ ಐ ಥಿಂಕ್ ಒಂದು ಎಕ್ಸೈಟ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಅಂಡ್ ಇವ್ರು ಬಾಸ್ ಕಾಲ್ ಮಾಡ್ತಾರೆ. ಆಕ್ಚುಲಿ ಅವರು ಹೇಳಮ್ಮ ಅಂತ ಬೇರೆ ಹೇಳ್ತಾರೆ. ಸ್ವಾಮಿ ಈಗಿನ ಕಾಲದಲ್ಲಿ ಬಾಸ್ ಅವರು ಕಾಲ್ ಮಾಡಿ ಹೇಳಿ ಅಂತಂತಾರೆ, ಹೇಳ್ರಿ ಮೇಡಮ್ ಅಂತ ಹೇಳಿ ಅಂತಾನೆ ನನ್ನ ಪ್ರಕಾರ ಅಷ್ಟೇ. ಹೌದು, ಹೇಳಮ್ಮ ಅಂತ ಯಾರು ಆತರ ಹೇಳಲ್ಲ. 99% ನನಗಂತೂ ಗೊತ್ತಿರೋ ಮಟ್ಟಿಗೆ ಹೇಳಮ್ಮ ಅಂತ ಹೇಳಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಹೇಳಿ ಅಂತ ಅಂತಾರೆ ಅಷ್ಟೇ. ಸೊ ಈ ತರ ಎಲ್ಲ ಯಾರು ಹೇಳಲ್ಲ ಅಂತ ಅನ್ಕೊಂತೀನಿ. ಮೇ ಬಿ ಇದು ಸ್ಕ್ರಿಪ್ಟೆಡ್ ಅಂತಾನೆ ಅನ್ಸುತ್ತೆ. ಸೊ ಯಾರೋ ಗೊತ್ತಿರೋರಿಗೆ ಮಾಡ್ಬಿಟ್ಟು ಈ ತರ ಮಾಡ್ತಾ ಇರೋದು. ಸೊ ನಿಮ್ಮ ಪ್ರಕಾರ ಏನಿಸುತ್ತೆ ಗೈಸ್? ಅದಕ್ಕೆ ಅವರು ಮುಂದೆ ಏನು ತೋರಿಸಿಲ್ಲ, ಅಷ್ಟಕ್ಕೆ ಪ್ರೋಮೋ ಕಟ್ ಆಗಿದೆ.
ಇದು ಬಿಗ್ ಬಾಸ್ಗೋಸ್ಕರ ಕೆಲಸ ರಿಸೈನ್ ಮಾಡ್ತೀನಿ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಸರಿ. ಸಂಭವ ಏನಂದ್ರೆ ಅದು ಆಲ್ರೆಡಿ ಜೀವನ ಕೊಟ್ಟಿರುತ್ತೆ. ಬಟ್ ಇಲ್ಲಿ ಇನ್ನ ಸೆಲೆಕ್ಟ್ ಆಗ್ತೀನೋ ಇಲ್ವೋ ಅದು ಗ್ಯಾರಂಟಿ ಇಲ್ಲ. ಇಷ್ಟೆಲ್ಲ ಇಲ್ಲೇ ಟ್ವಿಸ್ಟ್ ಟರ್ನ್ಸ್ ಈ ರೀತಿ ಇಡ್ತಾ ಇದ್ದಾರೆ ಅಗ್ನಿ ಪರೀಕ್ಷೆ. ಇನ್ನ ಇದರಲ್ಲಿ 60 ಜನದಲ್ಲಿ 30 ಜನಕ್ಕೆ ಸೆಲೆಕ್ಟ್ ಆಗಿರೋದಕ್ಕೆ ಇಷ್ಟು, 30 ಜನದಲ್ಲಿ ಬರೀ ಸೆಲೆಕ್ಟ್ ಆಗೋದು 2-3 ಕ್ಯಾಂಡಿಡೇಟ್ ಅಷ್ಟೇ ಮೈನ್ ಬಿಗ್ ಬಾಸ್ ಹೋಗೋದು. ಇನ್ನ 27-28 ಜನನ ರಿಜೆಕ್ಟ್ ಮಾಡ್ತಾರೆ ಇವ್ರು ಇಲ್ಲಿ. ಆ ಇದನ್ನ ಇಟ್ಕೊಂಡು ಇವ್ರು ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ತಾರಲ್ಲ. ಸೊ ಇದು ಎಷ್ಟು ಮಟ್ಟಿಗೆ ಸರಿ ಏನು ಯಾರು ಗೌರ್ಮೆಂಟ್ ಕೆಲಸ ಏನೋ ಬಂತು ಅಂತಂದ್ರೆ ಅವ್ರಿಗೂ ಬೇಕಾದ್ರೆ ಬಿಡು ಅಂತಂದ್ರು ಅಂತ ಕರೆಕ್ಟ್ ಆಗಿ. ಸೊ ಆ ರೀತಿ ಹೇಳಿದ್ರು ಹೇಳ್ತಾರೆ ಇಲ್ಲಿ. ಸೊ ಕಾದ್ ನೋಡ್ಬೇಕು ಏನ್ ಮಾಡಕ್ ಹೊರಟಿದ್ದಾರೆ ಅಗ್ನಿ ಪರೀಕ್ಷೆ. ಐ ಡೋಂಟ್ ನೋ ದಟ್ ಕೊಡೋವಂಥದ್ದು ಟಾಸ್ಕ್ಗಳನ್ನ ಕೊಟ್ಟರೆ ಸೊ ವಿ ಕ್ಯಾನ್ ಅಕ್ಸೆಪ್ಟ್ ಇಟ್ ಅಲ್ಲ. ಸೊ ಈ ಬೇರೆ ಬೇರೆ ಥರ ಈ ಥರ ಎಲ್ಲ ಅಲ್ಲಿ ಕೊಟ್ಟರೆ ಹೆಂಗಿರುತ್ತೆ ಏನೋ. ಐ ಡೋಂಟ್ ನೋ ದಟ್ ಏನು ಕತೆ ಆಗುತ್ತೋ ಏನೋ. ಅಗ್ನಿ ಪರೀಕ್ಷೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ, ಜನ ಹೆಂಗೆ ತೊಗೋತಾರೋ ಅನ್ನೋದು ಗೊತ್ತಿಲ್ಲ. ಅದನ್ನ ನಾಳೆ ಎಪಿಸೋಡಲ್ಲಿ ಕಾದು ನೋಡಬೇಕಾಗುತ್ತೆ. ಗೈಸ್ ನಿಮ್ಗೆ ಅನಿಸಿದೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬಿಡಿ, ಓಕೆನಾ? ಸೊ ಓಕೆ ಗೈಸ್, ಸಿಗುವ ಮುಂದಿನ ವಿಡಿಯೋದಲ್ಲಿ. ಆ್ಯಕ್ಚುಲಿ ಲೈವ್ ಬರ್ತೀವಿ, ಸೊ 7 o'clockಗೆ. ಸೊ ಎಲ್ಲ ಬಂದು ಜಾಯ್ನ್ ಆಗಿ ಎಂಜಾಯ್ ಮಾಡುವ ಆ್ಯಂಡ್ ಇದ್ರ ಬಗ್ಗೆ ಡಿಸ್ಕಷನ್ ಮಾಡುವ. ಇನ್ನೊಂದೇನೋ ಪ್ರೊಮೋ ಬಂತು ಅಂತಂದರೆ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀವಿ. ಅಲ್ಲಿವರೆಗೂ ಬಾಯ್.